ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇದೇ ಸೆಪ್ಟೆಂಬರ್ 12-13ನೇ ತಾರೀಕು ಭಾರತದಲ್ಲಿ ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತೆ. ಅದಕ್ಕೆ ಚೈನಾದ ಅಧ್ಯಕ್ಷ ಶಿ ಭಾರತಕ್ಕೆ ಬರೋ ಸಾಧ್ಯತೆಗಳಿವೆ. ಅದಕ್ಕೆ ಸರಿಯಾಗಿ ಭಾರತ ಮತ್ತು ಚೈನಾ ನಡುವೆ ಈಗ ಇನ್ನೂ ಒಂದು ಸುತ್ತಿನ ಗಡಿ ಸಮಸ್ಯೆ. ಅದೇ ಅವರ ಹಳೆ ಸ್ಟೈಲಿನ ಸಲಾಮಿ ಸ್ಲೈಸ್ ಟೆಕ್ನಿಕ್ ಕಂಡು ಬರೋದಕ್ಕೆ ಶುರು ಮಾಡಿದೆ. ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅರುಣಾಚಲದ ಗಡಿಯಲ್ಲಿ ಭಾರತ ಮತ್ತು ಚೈನಾದ ಪಡೆಗಳು ಎದುರು ಬದರಾದವು. ಅಲ್ಲಿ ಸಣ್ಣದೊಂದು ಕೆರೆಕಾಯ್ತು, ಮಾತಿನ ಚಕಮಕಿ ನಡೀತು. ಆನಂತರ ಚಿಂಕಿ ಪಡೆ ಅಲ್ಲಿಂದ ಹೊರಟು ಹೋಗ್ತಾ ಇರೋ ಒಂದಷ್ಟು ವಿಡಿಯೋಗಳು ವೈರಲ್ ಆದವು. ಇದೇ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶದ ಸಂಘಟನೆಯೊಂದು ನಮ್ಮ ಸಾಂಪ್ರದಾಯಿಕ ನೆಲವನ್ನ ಚೈನಾ ನಿಧಾನವಾಗಿ ಸ್ವಲ್ಪವೇ ವಶಪಡಿಸ್ಕೊಳ್ತಾ ಹೋಗ್ತಾ ಇದೆ ಅನ್ನೋ ಆರೋಪವನ್ನು ಮಾಡಿದೆ. ಭಾರತೀಯ ಸೇನೆ ಈ ಆರೋಪಗಳನ್ನು ನಿರಾಧಾರ ಅಂತ ಹೇಳ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಅರುಣಾಚಲ ಪ್ರದೇಶದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ 2020 ಭಾರತ ಮತ್ತು ಚೈನಾ ನಡುವಿನ ಸಂಘರ್ಷ ನೆನಪಿದೆ ಅಲ್ವಾ? ಅವತ್ತು ಚೈನಾದ ಪಡೆಗಳು ಮೊದಲು ಪಾಂಗಾಂಗ್ ಸರೋವರದ ಸಮೀಪ ಭಾರತದ ಸೇನೆಯನ್ನು ಎದುರಿಸಿದ್ವು. ಅಲ್ಲೊಂದು ಸಂಘರ್ಷ ಆಯಿತು. ಆ ಸಂದರ್ಭದಲ್ಲಿ ಎರಡೂ ಪಡೆಗಳು ಪರಸ್ಪರ ಕಲ್ಲು ತೂರಾಟ ಮಾಡ್ಕೊಂಡ್ವು. ಎರಡೂ ಕಡೆ ಒಂದಷ್ಟು ಮಂದಿಗೆ ಗಾಯಗಳಾದವು. ಅದಾದ ಒಂದು ತಿಂಗಳ ನಂತರ ಅಂದರೆ ಜೂನ್ 15, 2020 ಗಲ್ವಾನ್ ಕಣಿವೆಯಲ್ಲಿ ಭಾರತೀಯ ಸೈನಿಕರು ಗಸ್ತು ತಿರುಗುತ್ತಾ ಇದ್ರು. ಅಲ್ಲಿ ಚೈನಾ ಸೈನಿಕರು ಗಡಿ ದಾಟಿ ಒಳಗೆ ಬಂದು ಟೆಂಟ್ ಹಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಅವರನ್ನಲ್ಲಿಂದ ಎಬ್ಬಿಸಿ ಕಳುಹಿಸೋದಕ್ಕೆ ಭಾರತೀಯ ಯೋಧರ ಪಡೆಯೊಂದು ಅಲ್ಲಿಗೆ ಹೋಯಿತು. ಭಾರತ ಮತ್ತು ಚೈನಾ ಗಡಿಯಲ್ಲಿ ಆಯುಧಗಳನ್ನ ಇಟ್ಟುಕೊಂಡು ಗಸ್ತು ಮಾಡೋ ಹಾಗಿಲ್ಲ ಅನ್ನೋ ಹಳೆ ಒಪ್ಪಂದ ಒಂದಾಗಿತ್ತಲ್ಲ. ಹೀಗಾಗಿ ನಮ್ಮ ಯೋಧರು ನಿರಾಯುಧರಾಗಿ ಅಲ್ಲಿಗೆ ಹೋಗಿದ್ರು. ಆದರೆ ಚೈನಾದ ಸೈನಿಕರಲ್ಲೊಂದು ಸಂಘರ್ಷಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿದ್ರು. ಅವರ ಹತ್ರ ಬಾರ್ಬುಡ್ ವೈರಿಸುತ್ತಿದ್ದ ಮಾರಣಾಂತಿಕ ಲಟ್ಟಾಗಳಿದ್ವು. ಅವುಗಳಿಂದ ಚೀನಿ ಪಡೆ ಭಾರತೀಯ ಯೋಧರ ಮೇಲೆ ದಾಳಿಗೆ ಮುಂದಾಯಿತು. ನಮ್ಮವರು ಕಡಿಮೆ ಏನಲ್ಲ, ಅವರದ್ದೇ ಆಯುಧಗಳನ್ನು ಕಿತ್ಕೊಂಡು ಅವರಿಗೆ ಬಡಿದ್ರು. ನದಿ ತೀರದಲ್ಲಿ ಸಂಘರ್ಷ ನಡೀತು. ಆ ಸಂದರ್ಭದಲ್ಲಿ ಅದೇನಾಯ್ತೋ ಏನೋ, ಕೆಲವರು ನದಿಯೊಳಕ್ಕೆ ಬಿದ್ರು. ಭಾರತ ಆ ಸಂಘರ್ಷದಲ್ಲಿ ಸುಮಾರು 20 ಮಂದಿ ಯೋಧರನ್ನ ಕಳ್ಕೊಂಡ್ರೆ ಚೈನಾದ 40 ಸೈನಿಕರು ಸಾವಿಗೀಡಾದ್ರು ಅಂತ ಅಮೆರಿಕ ಹೇಳ್ತು. ಆದ್ರೆ ಚೈನಾ ಮಾತ್ರ ಅಲ್ಲಿ ಸಾವಿಗೀಡಾದ ತನ್ನ ಸೈನಿಕರ ಲೆಕ್ಕವನ್ನ ಹೊರ ಜಗತ್ತಿನ ಮುಂದೆ ಇಡ್ಲೇ ಇಲ್ಲ. ಆದ್ರೆ ಆ ಸಂಘರ್ಷ ಎರಡೂ ದೇಶಗಳ ನಡುವೆ ಸುದೀರ್ಘ ಕಾಲದ ಗಡಿ ಉದ್ವಿಗ್ನತೆಗೆ ಕಾರಣ ಆಯಿತು. ಕೊರೆಯುವ ಚಳಿಯಲ್ಲಿ ಕೂಡ ಭಾರತದ ಸುಮಾರು 50,000ಕ್ಕೂ ಹೆಚ್ಚು ಸೈನಿಕರು ಅಲ್ಲಿ ಗಡಿ ಕಾಯೋದಕ್ಕೆ ನಿಂತರು. ಟ್ಯಾಂಕುಗಳು, ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಮಿಸೈಲುಗಳು ಚೈನಾದ ಕಡೆ ಮುಖ ಮಾಡಿ ನಿಂತವು. 2020ರಲ್ಲಿ ಅದೇ ಸಂದರ್ಭದಲ್ಲೇ ಬ್ಲ್ಯಾಕ್ ಟಾಪ್ ಅನ್ನು ಆಕ್ರಮಿಸಿಕೊಂಡು ಬಿಡಬೇಕು ಅಂತ ಬಂದ ಚೈನಾ ಅಷ್ಟೊತ್ತಿಗಾಗಲೇ ಅಲ್ಲಿ ಸ್ಪೆಷಲ್ ಫ್ರಾಂಟಿಯರ್ ಫೋರ್ಸ್ ಹೋಗಿದ್ದನ್ನು ನೋಡಿ ಗಾಬರಿ ಆಯಿತು. ಆ ಸಂಘರ್ಷದಲ್ಲೂ ನಮ್ಮ ಯೋಧರೊಬ್ಬರಿಗೆ ವೀರಸ್ವರ್ಗದ ಪ್ರಾಪ್ತಿ ಆಯಿತು. ಆದರೆ SFF ಪಡೆಗಳು ಈ ಬ್ಲ್ಯಾಕ್ ಟಾಪ್ ಅನ್ನು ಬಿಟ್ಟುಕೊಡ್ಲಿಲ್ಲ. ಅದು ತುಂಬಾ ಆಯಕಟ್ಟಿನ ಜಾಗ. ಅಲ್ಲಿ ಯಾರು ಹಿಡಿತಾ ಇಟ್ಕೋತಾರೋ ಅವರಿಗೆ ಆ ಇಡೀ ಕಣಿವೆಯ ಚಲನವಲನಗಳ ಮೇಲೆ ಕಣ್ಣಿಡೋದಿಕ್ಕೆ, ಅಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಭಾರತ ಸಾಧಿಸಿತ್ತು. ಅಲ್ಲಿ ಸುಮಾರು 3-4 ವರ್ಷಗಳ ಕಾಲ ಎರಡೂ ದೇಶಗಳ ಸೇನೆ ನಿಂತೇ ಇತ್ತು. ಕಡೆಗೆ ಎರಡೂ ದೇಶಗಳ ನಡುವೆ ಪರಸ್ಪರ ಮಾತುಕತೆಗಳಾದವು. ಸೇನಾಧಿಕಾರಿಗಳು, ರಕ್ಷಣಾ ಸಚಿವರು, ಕಡೆಗೆ ಭಾರತದ ಪ್ರಧಾನಿ ಮತ್ತು ಚೈನಾ ಅಧ್ಯಕ್ಷರ ನಡುವೆ ಮಾತುಕತೆಗಳಾದ ಮೇಲೆ ಎರಡೂ ದೇಶಗಳು ನಿಧಾನವಾಗಿ ಸೇನೆಯನ್ನ ಹಿಂಪಡೆಯುವ ನಿರ್ಧಾರಕ್ಕೆ ಬಂದು. ಇಷ್ಟಾದರೂ ಚೈನಾದ ಗಡಿಯನ್ನ ಭಾರತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅಲ್ಲಿ ಭಾರತೀಯ ಸೇನೆ ಸದಾ ಗಸ್ತು ತಿರುಗುತ್ತಾ ಇರತ್ತೆ. ಗೆಳೆಯರೆ, ಇಲ್ಲಿನ ಸಮಸ್ಯೆ ಏನು ಗೊತ್ತಾ? ಭಾರತ ಮತ್ತು ಚೈನಾ ನಡುವೆ ಸರಿಯಾದ ಗಡಿ ರೇಖೆಯನ್ನು ಗುರುತಿಸುವ ಕೆಲಸ ಇವತ್ತಿನವರೆಗೆ ನಡೆದಿಲ್ಲ. ಅಲ್ಲಿ ಯಾವುದು ಗಡಿ ಅನ್ನೋ ಬಗ್ಗೆ ಎರಡೂ ದೇಶಗಳಿಗೂ ಒಮ್ಮತ ಇಲ್ಲ. ಹೀಗಾಗಿ ಭಾರತದ ಒಳಗಿನ ಭೂಭಾಗದವರೆಗೆ ಚೈನಾ ಬರುತ್ತೆ. ಇಲ್ಲಿವರೆಗೂ ನಮಗೆ ಸೇರಬೇಕು ಅಂತ ಅವ್ರು ಹೇಳ್ತಾರೆ. ಭಾರತೀಯ ಪಡೆಗಳು ಕೂಡ ಚೈನಾದ ಒಳಗಿನ ಭೂಪ್ರದೇಶಕ್ಕೆ ಹೋಗುತ್ತವೆ. ಇದು ನಮ್ಮದೇ ಅಂತ ಇವರು ಹೇಳ್ತಾರೆ. ಆಮೇಲೆ ಅಲ್ಲೊಂದು ಮಾತುಕತೆ ಆಗಿ ಅವರನ್ನ ಇವರು, ಇವರನ್ನ ಅವರು ವಾಪಸ್ಸು ಕಳುಹಿಸ್ತಾರೆ. ಈ ಗೊಂದಲಕ್ಕೆ ಕಾರಣ ಗಡಿಯನ್ನ ನಿಖರವಾಗಿ ಗುರುತಿಸದೇ ಇರುವುದು. ಬ್ರಿಟಿಷರ ಕಾಲದಲ್ಲಿ ಟಿಬೆಟ್ ಮತ್ತು ಭಾರತದ ನಡುವೆ ಗುರುತಿಸಲಾದ ಮ್ಯಾಕ್ ಮಹೋನ್ ಲೈನ್ ಅನ್ನ ಚೈನಾ ಒಪ್ಪುತ್ತಾ ಇಲ್ಲ. ಹೀಗಾಗಿ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಎರಡೂ ದೇಶಗಳು ಗಡಿಗಳನ್ನು ಗುರುತಿಸೋದಕ್ಕೊಂದು ಜಂಟಿ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಮೊನ್ನೆ ಭಾರತದ ಪ್ರಧಾನಿ ಹಾಗೂ ಚೈನಾ ಅಧ್ಯಕ್ಷರ ಭೇಟಿಯ ಸಂದರ್ಭದಲ್ಲಿ ಹೇಳಲಾಯ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅದನ್ನು ಚೈನಾ ಮಾಡೋದಿಲ್ಲ. ಅವರಿಗೆ ಸಮಸ್ಯೆ ಇಲ್ಲಿ ಜೀವಂತವಾಗೇ ಇರಬೇಕು. ಇನ್ನು ಇಲ್ಲಿ ಕೂಡ ಚೈನಾದೊಂದು ಸ್ಟೈಲ್ ಇದೆ. ಅದನ್ನ ಸಲಾಮಿ ಸ್ಲೈಸಿ ಅಂತಾರೆ. ಅಂದ್ರೆ ನಿಧಾನವಾಗಿ ಅದು ಒಂದು ದೇಶದ ಗಡಿಯನ್ನ ದಾಟಿ ಬಫರ್ ಝೋನ್ ವರೆಗೆ ಬಂದು ಅದನ್ನ ಆಕ್ರಮಿಸ್ಕೊಂಡು ಆ ನಂತರ ಒಳಕ್ಕೆ ಬಂದುಬಿಡುತ್ತೆ. ಅದು ಗೊತ್ತಾಗಿ ಆ ಒತ್ತುವರಿ ವಿರುದ್ಧ ಇನ್ನೊಂದು ದೇಶ ತಕರಾರು ತೆಗೆಯುತ್ತಲ್ಲ, ಆಗ ಅಧಿಕಾರಿಗಳು, ಮಂತ್ರಿಗಳ ಮಟ್ಟದಲ್ಲಿ ಮಾತುಕತೆಗಳು ನಡೆದು ಕಡೆಗೆ ಚೈನಾ ನಾವಿಷ್ಟು ಹಿಂದಕ್ಕೆ ಹೋಗ್ತೀವಿ, ನೀವು ಅಷ್ಟೇ ಹಿಂದಕ್ಕೆ ಹೋಗಿ ಅಂತ ಶುರು ಮಾಡುತ್ತೆ. ಅದಕ್ಕೆ ಒಪ್ಪಿದ್ರೆ ಕೂಡ ಒಂದಷ್ಟು ಭೂಮಿಯನ್ನ ಕಳ್ಕೋಬೇಕಾಗುತ್ತೆ. ಚೈನಾಗೊಂದಷ್ಟು ಭೂಮಿ ಲಾಭ ಆಗುತ್ತೆ. ಇದನ್ನ
ಇದನ್ನು ಅವರು ಎಲ್ಲ ದೇಶಗಳ ಜೊತೆಗೂ ಮಾಡ್ತಾ ಬರ್ತಾರೆ. ಭಾರತದ ಮೇಲೆ ಕೂಡ ಇದೇ ತಂತ್ರವನ್ನು ಅಪ್ಲೈ ಮಾಡೋದಕ್ಕೆ ಹೋಗಿ ಚೈನಾ ಆಗಾಗ ಏಟು ತಿಂತಾ ಇರತ್ತೆ. ಹಾಗಂತ ಅವರ ಅಭ್ಯಾಸವನ್ನೇನು ಬಿಡೋದಿಲ್ಲ. ಈಗ ಮತ್ತೆ ಅರುಣಾಚಲದಲ್ಲಿ ಅಂಥದ್ದೇ ಒಂದು ವಿದ್ಯಮಾನ ವರದಿಯಾಗ್ತಾ ಇದೆ. ಗೆಳೆಯರೆ, ಸೋಷಿಯಲ್ ಮೀಡಿಯಾದಲ್ಲಿ ಚೈನಾ ಹಾಗೂ ಭಾರತದ ಯೋಧರ ಮುಖಾಮುಖಿ ವಿಡಿಯೋ ಒಂದು ಓಡಾಡ್ತಾ ಇದೆ. ಅದು ಜುಲೈ 25 ಅಥವಾ 26 ಸಮಯದ್ದು ಅಂತ ಹೇಳ್ತಾ ಇದ್ದಾರೆ. ಅರುಣಾಚಲ ಪ್ರದೇಶದ ಅಪ್ಪರ್ ಸುಬಾನ್ಸಿರಿ ಜಿಲ್ಲೆಯ ಸಮೀಪ ಇದ್ದಕ್ಕಿದ್ದ ಹಾಗೆ ಚೈನಾದ ಸೇನೆ ಒಳ ಬಂದಿದೆ ಅನ್ನೋ ಮಾಹಿತಿ ಬಂತು. ಆ ಸಂದರ್ಭದಲ್ಲಿ ಭಾರತೀಯ ಪಡೆಗಳು ಅಲ್ಲಿಗೆ ಹೋದ್ವು. ಅಲ್ಲೊಂದು ಮುಖಾಮುಖಿ ಆಯಿತು. ಅದರ ವಿಡಿಯೋ ಇದು ಅಂತ ಮೂಲಗಳು ತಿಳಿಸ್ತಾ ಇವೆ. ಗೆಳೆಯರೆ, ಅಪ್ಪರ್ ಸುಬಾನ್ಸಿರಿ ಸಮೀಪ ಚೈನಾ ತನ್ನ ನೆಲದಲ್ಲಿ ರೋಡ್ ಮಾಡ್ಕೊಂಡಿದೆ, ಮಿಲಿಟರಿ ಕ್ಯಾಂಪ್ಗಳನ್ನು ಕೂಡ ಸಿದ್ಧ ಮಾಡ್ಕೊಂಡಿದೆ. ಅಲ್ಲವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡ ನಂತರ ನಿಧಾನವಾಗಿ ಭಾರತದ ನೆಲವನ್ನು ಒತ್ತರಿಸುವ ಕೆಲಸಕ್ಕೆ ಕೂಡ ಅವರು ಮುಂದಾಗಿದ್ದಾರೆ. ಇದನ್ನು ಕಂಡ ಲೋಕಲ್ ಆರ್ಗನೈಸೇಷನ್ ನಹ್ ವೆಲ್ಫೇರ್ ಅಸೋಸಿಯೇಷನ್ ಅನ್ನೋದು ಈ ಮಾಹಿತಿಯನ್ನ ತಕ್ಷಣ ಸರ್ಕಾರಕ್ಕೆ ರವಾನೆ ಮಾಡಿದೆ. ಇದು ಗೊತ್ತಾದ ಕೂಡಲೇ ಭಾರತೀಯ ಪಡೆಗಳಲ್ಲಿ ಬಂದಿವೆ. ಈ ಸಂದರ್ಭದಲ್ಲಿ ಎರಡೂ ಪಡೆಗಳ ನಡುವೆ ಒಂದು ಮಾತಿನ ಚಕಮಕಿಯಾಗಿದೆ. ಕಡೆಗೆ ಚೈನಾದ ಸೈನಿಕರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಬೆಟ್ಟವನ್ನು ಹತ್ತಿ ತಮ್ಮ ನೆಲದ ಕಡೆಗೆ ಹೋಗಿದ್ದಾರೆ. ಇದು ಕಳೆದ ತಿಂಗಳು ನಡೆದ ಘಟನೆ. ಆದರೆ ಈ ಭಾಗದಲ್ಲಿ ಅಂದರೆ ಅರುಣಾಚಲ ಪ್ರದೇಶದ ಅಪ್ಪರ್ ಸುಬಾನ್ಸಿರಿ ಜಿಲ್ಲೆಯಲ್ಲಿ ತಕ್ಸಿಂಗ್, ಮಜಾ, ಗಲೇಮು, ಪೋಟ್ರಾಂಗ್ ಲೇಕ್, ತಮ್ಚುಚು, ಶ್ರೀಚು ವ್ಯಾಲಿ ಸೇರಿದ ಹಾಗೆ ಗಡಿಗೆ ಅಂಟಿಕೊಂಡಿರೋ ಪ್ರದೇಶಗಳಲ್ಲಿ ಚೈನಾ ನಿಧಾನವಾಗಿ ಒಳಗ್ನುಗ್ಗುತ್ತಾ ಇದೆ. ಕಳೆದ 15 ವರ್ಷಗಳಿಂದಲೂ ಕೂಡ ಅಲ್ಲಿ ಅವರು ನಮ್ಮ ಸಾಂಪ್ರದಾಯಿಕ ಭೂಭಾಗವನ್ನ ತಮ್ಮ ಹಿಡಿತಕ್ಕೆ ತಗೋತಾ ಇದ್ದಾರೆ ಅಂತ ನಾ ವೆಲ್ಫೇರ್ ಸೊಸೈಟಿ ಆರೋಪ ಮಾಡಿದೆ. ಅದರಲ್ಲೂ ತಕ್ಸಿಂಗ್ ಸಮೀಪದ ಓಯಿಂಗ್, ಪಾನಿಯಾರ್, ಮರ್ಪನ್, ಪೋಟ್ರಾಂಗ್ ಲೇಕ್ ಮತ್ತು ಟಿಂಗ್ ಡಿಂಗ್ ಟಾಂಗ್ ಅನ್ನೋ 5 ಸ್ಥಳಗಳನ್ನ ಅವರು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲಿ ಚೈನಾ ಭಾರತದ ನೆಲದಲ್ಲಿ ರಸ್ತೆ ನಿರ್ಮಾಣ ಮಾಡಿದೆ ಅನ್ನೋ ಆರೋಪಗಳನ್ನ ನಮ್ಮ ಸೇನೆ ಒಪ್ತಾ ಇಲ್ಲ. ಅದೆಲ್ಲ ನಿಜ ಅಲ್ಲ. ನಾವು ನಮ್ಮ ಗಡಿಯಲ್ಲಿ ಒಂದೇ ಒಂದು ಇಂಚು ಭೂಮಿಯನ್ನು ಕೂಡ ಬಿಡದೆ ಕಾಪಾಡ್ತಾ ಇದ್ದೀವಿ ಅಂತ ಸೇನೆ ಹೇಳಿಕೊಂಡಿದೆ. ಇನ್ನು ಅರುಣಾಚಲ ಪ್ರದೇಶದಲ್ಲಿನ ಸ್ಥಳೀಯ ಸಂಘಟನೆಗಳು ಈ ಗಡಿಲಿ ಚೈನಾದ ಅತಿಕ್ರಮಣ ಮತ್ತು ಉಪಟಳದ ಬಗ್ಗೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಹಾಗೂ ಗೃಹ ಸಚಿವಾಲಯ ಜಂಟಿಯಾಗಿ ಒಂದು ಅಧ್ಯಯನವನ್ನು ಮಾಡಬೇಕು ಮತ್ತು ಇಲ್ಲಿ ಭದ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡಬೇಕು ಅಂತ ಒತ್ತಾಯ ಮಾಡಿವೆ. ಅದಕ್ಕೆ ಸರ್ಕಾರ ಕೂಡ ಒಪ್ಪಿದೆ. ಗೆಳೆಯರೆ, ಈ ಅಪ್ಪರ್ ಸುಬಾನ್ಸಿರಿ ಜಿಲ್ಲೆ ಚೈನಾ ಆಕ್ರಮಿತ ಟಿಬೆಟ್ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ತವಾಂಗ್ನಿಂದ ಪೂರ್ವಕ್ಕಿರುವ ಈ ಭೂಭಾಗ ಲಾಸಾಗೆ ಸಮೀಪ ಇದೆ. 1980ರಲ್ಲಿ ಸುಬಾನ್ಸಿರಿ ಜಿಲ್ಲೆನ ಆಡಳಿತಾತ್ಮಕ ದೃಷ್ಟಿಯಿಂದ ಅಪ್ಪರ್ ಹಾಗೂ ಲೋವರ್ ಅಂತ ವಿಭಜಿಸಲಾಯಿತು. ಇದು 7032 ಚದರ ಕಿಲೋಮೀಟರ್ನಷ್ಟು ದೊಡ್ಡದಾಗಿದ್ದು ದಪೋ ರಿಜೋ ಇದರ ರಾಜಧಾನಿ. ಈಗ ಭಾರತದ ಸರ್ಕಾರ ಮ್ಯಾಕ್ಮಹೋನ್ ಲೈನ್ನ ಉದ್ದಕ್ಕೂ ಸಿದ್ಧಪಡಿಸೋದಕ್ಕೆ ಹೊರಟಿರುವ ಫ್ರಂಟಿಯರ್ ಹೈವೇ ಇದೇ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಇಲ್ಲಿ ಒಟ್ಟು 83,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಈ ಪ್ರದೇಶ ಪ್ರಾಕೃತಿಕವಾಗಿ ಅತ್ಯಂತ ರಮಣೀಯ ಅನ್ನಿಸ್ಕೊಳ್ಳುತ್ತೆ ಮತ್ತು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ. ಇಲ್ಲಿ ಭಾರತ ಹೆದ್ದಾರಿಯನ್ನ ನಿರ್ಮಾಣ ಮಾಡ್ತಾ ಇರೋದು ಚೈನಾಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿಗೆ ಪ್ರವಾಸಿಗರು ಬರೋದು ಹೆಚ್ಚಾಗ್ತಾ ಇದೆ. ಅದಾದಂತೆ ಮೂಲಭೂತ ಸೌಕರ್ಯಗಳು, ಸಂಪರ್ಕ ಸಾಧನಗಳು ಎಲ್ಲ ಹೆಚ್ಚಾಗ್ತಾ ಹೋಗುತ್ತವೆ. ಆ ನಂತರ ಗಡಿಯನ್ನ ಅಲ್ಲಿನ ಜನಾನೇ ಕಾಪಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಯಾವುದೇ ಅತಿಕ್ರಮಣ ಆದರೂ ತಕ್ಷಣ ಭಾರತೀಯ ಸೇನೆಗೆ ಮಾಹಿತಿ ಸಿಗುತ್ತೆ ಮತ್ತು ಸೇನೆಯ ಮೊಬಿಲೈಸೇಷನ್ ಕೂಡ ವೇಗವನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಅಲ್ಲಿ ಚೈನಾದ ಅಸಹನೆ ಅನ್ನೋದು ಆಗಾಗ ಪ್ರಕಟ ಆಗ್ತಲೇ ಇರುತ್ತೆ. ಇನ್ನು ಮೊನ್ನೆ ನಡೀತು ಅಂತ ಹೇಳಲಾಗ್ತಾ ಇರುವ ಮತ್ತು ಸರ್ಕ್ಯುಲೇಟ್ ಆಗ್ತಾ ಇರುವ ವಿಡಿಯೋ ಪ್ರಕಾರ ಅಲ್ಲಿ ಬರೀ ಮಾತಿನ ಚಕಮಕಿ ಮಾತ್ರ ನಡೆದಿದೆ. ನೀವು ಅತಿಕ್ರಮ ಪ್ರವೇಶ ಮಾಡಿದಿರಿ, ನಮ್ಮ ನೆಲದ ಒಳಗೆ ಕಾಲಿಟ್ಟಿದ್ದೀರಿ ಅಂತ ಭಾರತೀಯ ಪಡೆಗಳು ಹೇಳಿದ ನಂತರ ಚೈನಾದ ಸೇನಾ ತುಕಡಿ ಅಲ್ಲಿಂದ ಹೊರಟು ಹೋಗುತ್ತೆ. ಇನ್ನು ಇದರ ಜೊತೆಗೆ ಅಲ್ಲಿ ಇನ್ನೂ ಕೆಲ ವಿಡಿಯೋಗಳು ಓಡಾಡ್ತಾ ಇವೆ. ಅವುಗಳಲ್ಲಿ ಸಾಕಷ್ಟು ಹಳೆಯ ವಿಡಿಯೋಗಳು ಹಾಗೂ ಮಣಿಪುರದಲ್ಲಿ ಸ್ಥಳೀಯರು ಹಾಗೂ ಅಸ್ಸಾಂ ರೈಫಲ್ಸ್ ನಡುವಿನ ಚಕಮಕಿಯ ವಿಡಿಯೋಗಳು ಕೂಡ ಇವೆ ಅಂತ PIBಯ ಫ್ಯಾಕ್ಟ್ ಚೆಕ್ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ಚೈನಾದ ಗಡಿ ಕಿತಾಪತಿಗಳು ಹೊಸವೇನಲ್ಲ. ಭಾರತದ ಗಡಿಯಲ್ಲಿ ಚೈನಾ ತನ್ನ J-20 ಯುದ್ಧ ವಿಮಾನಗಳನ್ನು ನಿಲ್ಲಿಸಿದೆ. ಇದರ ಜೊತೆ ಭಾರತದ ಗಡಿಯುದ್ದಕ್ಕೂ 16ಕ್ಕೂ ಹೆಚ್ಚು ಏರ್ಪೋರ್ಟ್ ಹಾಗೂ ಏರ್ ಬೇಸ್ಗಳನ್ನು ಚೈನಾ ಹೊಂದಿದೆ. ಅದರಲ್ಲಿ ಹುಟನ್, ಶಿಗಸ್ತೆ, ಲಾಸಾ, ಗೋಂಖಾರ್, ಚಮ್ಡೋ, ಪಂಗ್ಟಾ ಏರ್ ಬೇಸ್ಗಳು ಪ್ರಮುಖ ಅನ್ನಿಸ್ಕೊಳ್ಳುತ್ತವೆ. ಲನ್ಜೆ ಏರ್ ಬೇಸ್ ಅರುಣಾಚಲ ಪ್ರದೇಶದ ಗಡಿಯಿಂದ 40 ಕಿಲೋಮೀಟರ್ ದೂರದಲ್ಲಿದ್ರೆ ಬುರಾಂಗ್ ಏರ್ ಬೇಸ್ ಉತ್ತರಾಖಂಡ್ ಗಡಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಹೀಗೆ ಚೈನಾ ಭಾರತದ ವಿರುದ್ಧ ಅತ್ಯುತ್ತಮ ಏರ್ ಬೇಸ್ಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಗಡಿಯಲ್ಲಿ ರಸ್ತೆ ಮತ್ತು ರೈಲ್ವೆ ಹಳಿಗಳನ್ನ ಕೂಡ ಹಾಕೊಳ್ತಾ ಯಾವಾಗ ಬೇಕಾದರೂ ಅಲ್ಲಿ ಸೇನಾ ಕಾರ್ಯಾಚರಣೆಗಳನ್ನ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದೆ. ಈ ಮೂಲಕ ಅವರು ಭಾರತದ ಮೇಲೊಂದು ಒತ್ತಡವನ್ನ ಸದಾ ಸೃಷ್ಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಭಾರತ ಕೂಡ ಚೈನಾನ ಎದುರಿಸೋದಕ್ಕೆ ಬೇಕಾದ ತಯಾರಿಗಳನ್ನ ತಡವಾಗಾದ್ರೂ ಈಗ ಮಾಡ್ಕೊಳ್ತಾ ಹೋಗ್ತಾ ಇದೆ. ಚೈನಾ ಜೊತೆಗಿನ 3800 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿ ಭಾಗವನ್ನ 3 ಸೆಕ್ಟರ್ಗಳನ್ನಾಗಿ ಭಾರತ ವಿಭಜಿಸಿದೆ. ಅದರಲ್ಲಿ ಈಸ್ಟರ್ನ್ ಸೆಕ್ಟರ್ ಅಂದ್ರೆ ಅರುಣಾಚಲ್ ಪ್ರದೇಶ ಮತ್ತು ಸಿಕ್ಕಿಂ,
ಸೆಂಟ್ರಲ್ ಸೆಕ್ಟಾರ್ ಅಂದ್ರೆ ಹಿಮಾಚಲ್ ಪ್ರದೇಶ ಮತ್ತು ಉತ್ತರಾಖಂಡ ಮತ್ತು ಲದಾಖ್ ಸೆಕ್ಟಾರ್. ಇಲ್ಲಿನ ಗಡಿಗಳನ್ನ ಕಾಯುವ ಉದ್ದೇಶದಿಂದ 90ರಿಂದ 1,20,000 ಸೈನಿಕರನ್ನ ಭಾರತ ಈ 3 ವಿಭಾಗಗಳಲ್ಲಿ ನಿಯೋಜಿಸಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಲದಾಖ್ ಭಾಗದಲ್ಲಿ ನಿಯೋಜನೆಗೊಂಡಿರುವ ಟ್ಯಾಂಕ್ಗಳು, ಹವಿಟ್ಜರ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಗೂ ರಾಕೆಟ್ ಫೋರ್ಸ್ ಅನ್ನ ಭಾರತ ಇದುವರೆಗೆ ಹಿಂದಕ್ಕೆ ತಗೊಂಡಿಲ್ಲ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇನಾ ನಿಯೋಜನೆಗಳನ್ನ ಹಾಗೆ ಉಳಿಸಿಕೊಳ್ಳಲಾಗಿದ್ದು ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ನಾವು ಸಿದ್ಧ ಅನ್ನೋ ಥರ ಭಾರತ ನಿಂತಿದೆ. ಗೆಳೆಯರಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಯಾವಾಗ ಭಾರತ ಮತ್ತು ಚೈನಾದ ಆಡಳಿತ ಪ್ರಮುಖರ ನಡುವೆ ಒಂದು ಭೇಟಿಯ ಸಂದರ್ಭ ಬರುತ್ತೋ ಆಗೆಲ್ಲ ಚೈನಾ ಇಂಥ ಒತ್ತಡಗಳನ್ನ ಸೃಷ್ಟಿ ಮಾಡ್ತಾ ಗಡಿಯನ್ನ ಉದ್ವಿಗ್ನಗೊಳಿಸಿ ಆನಂತರ ನಾವು ಹಿಂದೆ ಸರಿದು ಪರಿಸ್ಥಿತಿಯನ್ನ ಸರಿ ಮಾಡಿದ್ವಿ ಅನ್ನೋ ತರದ ಅಭಿಪ್ರಾಯವನ್ನು ಮೂಡಿಸೋ ಕೆಲಸವನ್ನ ಮಾಡ್ತಾ ಇರುತ್ತೆ. ಇದು ಹೊಸತಲ್ಲ. ಈಗ ಕೂಡ ಮುಂದಿನ ತಿಂಗಳು ಚೈನಾ ಅಧ್ಯಕ್ಷರು ಭಾರತಕ್ಕೆ ಭೇಟಿ ಕೊಡೋ ಸಾಧ್ಯತೆಗಳಿವೆ. ಆ ಬಗ್ಗೆ ಇನ್ನು ಚೈನಾದ ವಿದೇಶಾಂಗ ಇಲಾಖೆ ಖಚಿತವಾಗಿ ಏನು ಹೇಳಿಲ್ಲ. ಆದ್ರೆ ರಷ್ಯಾದ ಅಧ್ಯಕ್ಷ ಪುತಿನ್, ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಕೂಡ ಬ್ರಿಕ್ಸ್ ಅಲ್ಲಿ ಭಾಗಿಯಾಗೋದಕ್ಕೆ ಭಾರತಕ್ಕೆ ಬರೋ ಸಾಧ್ಯತೆಗಳಿದ್ದು ಶಿ ಕೂಡ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಗಲ್ವಾನ್ ಸಂಘರ್ಷದ ನಂತರ ಇದು ಶಿ ಜಿನ್ಪಿಂಗ್ ಅವರ ಮೊದಲ ಭಾರತದ ಭೇಟಿ ಅನ್ನಿಸ್ಕೊಳ್ಳುತ್ತೆ. ಇದರ ಹಿನ್ನೆಲೆಯಲ್ಲಿ ಅರುಣಾಚಲದಲ್ಲಿ ಸಣ್ಣ ಕಿರಿಕನ್ನ ಚೈನಾ ಸೇನೆ ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ಭಾವಿಸಲಾಗ್ತಾ ಇದೆ. ಏನೇ ಆಗ್ಲಿ ಚೈನಾದ ವಿಷಯದಲ್ಲಿ ಭಾರತ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಂತೂ ಸತ್ಯ. ಇನ್ನು ಈ ಸಂಘರ್ಷದ ಬಗ್ಗೆ ಆಗ್ಲಿ ವಿಡಿಯೋ ಬಗ್ಗೆ ಆಗ್ಲಿ ಭಾರತೀಯ ಸೇನೆ ಅಧಿಕೃತವಾಗಿ ಇದುವರೆಗೆ ಏನನ್ನು ಹೇಳಿಲ್ಲ. ಅವರು ಮಾಹಿತಿ ಕೊಟ್ಟ ನಂತರವಷ್ಟೇ ಅಲ್ಲಿ ನಿಜವಾಗ್ಲೂ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಗೆಳೆಯರೆ ಭಾರತ ಮತ್ತು ಚೈನಾದ ನಡುವೆ ಅರುಣಾಚಲ ಪ್ರದೇಶದಲ್ಲಿ ಹೊಸದಾಗಿ ನಡೆದಿರುವ ಸಂಘರ್ಷ ಅಂತ ಹೇಳಲಾದ ವೈರಲ್ ವಿಡಿಯೋ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.